ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಅಫ್ಘಾನಿಸ್ತಾನದಿಂದ ಕನ್ನಡಿಗರ ರಕ್ಷಣೆಗೆ ಸರ್ಕಸ್ ಮಾಡಲಾಗ್ತಾ ಇದೆ. ಕಾಬೂಲ್ನಲ್ಲಿ ಸಿಲುಕಿರುವಂತಹ ಸುಮಾರು 50 ಕನ್ನಡಿಗರನ್ನ ಭಾರತಕ್ಕೆ ಕರ್ಕೊಂಡು ಬರೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇವತ್ತು ಸಂಜೆ ಇಲ್ಲಾಂದ್ರೆ ನಾಳೆ ಕರ್ನಾಟಕಕ್ಕೆ ಅವರನ್ನು ಕರ್ಕೊಂಡು ಬರುವಂತ ಚಾನ್ಸಸ್ ಇದೆ. ಈಗ ಕಾಬೂಲ್ನಲ್ಲಿ ಸುಮಾರು 50 ಕನ್ನಡಿಗರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಅವನ್ನೆಲ್ಲ ಸೇಫ್ ಆಗಿ ವಾಪಸ್ ಭಾರತಕ್ಕೆ ಕರ್ಕೊಂಡ್ಬರೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಕಲ ರೀತಿಯಲ್ಲೂ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಕರ್ನಾಟಕಕ್ಕೆ ಕನ್ನಡಿಗರು ಬರುವಂತ ನಿರೀಕ್ಷೆ ಇದೆ. ಇನ್ನು ಅಫ್ಘಾನಿಂದ HAL ನಿಲ್ದಾಣಕ್ಕೆ ವಿಮಾನ ಬರುತ್ತೆ. ಏರ್ಪೋರ್ಟ್ ಅಧಿಕಾರಿಗಳಿಂದ ಉನ್ನತ ಮೂಲಗಳಿಂದಲೇ ಈ ಮಾಹಿತಿ ಲಭ್ಯವಾಗಿರೋದು. ಈಗಾಗಲೇ ದೆಹಲಿಯಿಂದ ಅಫ್ಘಾನಿಸ್ತಾನಕ್ಕೆ ವಿಮಾನವನ್ನು ಕಳುಹಿಸಲಾಗಿದೆ. ಅಫ್ಘಾನ್ನಲ್ಲಿರುವಂತಹ ರೀಜನಲ್ ಪಾಸ್ಪೋರ್ಟ್ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದಾರೆ ಕನ್ನಡಿಗರು. ಇನ್ನು ನೋಡಲ್ ಆಫೀಸರ್ ADGP ಉಮೇಶ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಕೆಲವೊಂದಿಷ್ಟು ಕನ್ನಡಿಗರು. ಅದರಲ್ಲಿ ಪ್ರಮುಖರು ಯಾರ್ಯಾರು ಅಂತಂದ್ರೆ, ಈಗ ಚಿಕ್ಕಮಗಳೂರಿನ NR ಪುರ ನಿವಾಸಿ ರಾಬರ್ಟ್ ಅನ್ನೋರು ಅಫ್ಘಾನ್ನಲ್ಲಿ ನೆಲೆಸಿದ್ದಾರೆ, ಕನ್ನಡಿಗ ಅವರು. ಮಾರಥಹಳ್ಳಿ ನಿವಾಸಿ ಹಿರೇಕ್ ದೇಖ್ನಾಥ್ ಅಂತ, ಮತ್ತೊಬ್ರು ಬಳ್ಳಾರಿ ನಿವಾಸಿ ತನ್ವೀರ್ ಬೆಲ್ಲಾರಿ ಅಬ್ದುಲ್ ಅಂತ, ಇನ್ನು ಬೆಂಗಳೂರು ಮೂಲದ ಅಶ್ವತಿ, ಹಾಗೇನೆ ಮಂಗಳೂರು ಮೂಲದ ವಿನ್ಸೆಂಟ್, ಹಾಗೇನೆ ಜರೋನಿ, ಇವರೆಲ್ಲರೂ ಕೂಡ ಈಗ ಕಂಟ್ರೋಲ್ ರೂಮ್ ಅನ್ನ ಸಂಪರ್ಕ ಮಾಡಿದ್ದಾರೆ. ನಮ್ಮನ್ನ ರಕ್ಷಣೆ ಮಾಡಿ ತಾಯ್ನಾಡಿಗೆ ವಾಪಸ್ ಕರ್ಕೊಂಡು ಹೋಗಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಇನ್ನೂ ಸುಮಾರು ಒಂದು 50 ಕನ್ನಡಿಗರು ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಅಂದ್ರೆ ಏರ್ಪೋರ್ಟ್ ಇಂದ ಹೊರಗಡೆ ಇದ್ದಾರೆ. ಒಳಗಡೆ ಬರಬೇಕು ಅಂತಂದ್ರೆ ವಿಮಾನ ಒಂದ್ಸತಿ ಬಂದ ತಕ್ಷಣ ಅದು ನಮ್ದು ಅಂತ ಖಾತ್ರಿ ಆದ ತಕ್ಷಣ ಇವರಿಗೆ ಅಲ್ಲಿ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಬಟ್ ಒಂಥರ ಆತಂಕದಲ್ಲಿ ಅವ್ರು ಇದ್ದಾರೆ. ತಮ್ಮ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ. ಮಾಧ್ಯಮದ ಮುಖಾಂತರನೂ ಕೂಡ ಏನೆಲ್ಲ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಅಂತ ಹೇಳಿ. ರಾಯಭಾರಿ ಕಚೇರಿಗೆ ಹೋಗೋಣ ಅಥವಾ ಅಧಿಕಾರಿಗಳನ್ನ ಸಂಪರ್ಕ ಮಾಡೋಣ ಅಂದ್ರೆ ಅದು ಸದ್ಯಕ್ಕಲ್ಲಿ ಸಾಧ್ಯವಾಗ್ತಾ ಇಲ್ಲ. ಅಧಿಕಾರಿಗಳೆಲ್ಲರೂ ಕೂಡ ವಾಪಸ್ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಯಾವಾಗ ಅವ್ರಿಗೊಂದು ಮೆಸೇಜ್ ಬರುತ್ತೆ, ಈಗ ನಮ್ಮ ವಿಮಾನ ಬಂದಿದೆ ನಮ್ಮ ದೇಶದ್ದು ಅಂತ, ಬಂದ ತಕ್ಷಣ ಆ ಮೆಸೇಜ್ಗೋಸ್ಕರನೇ ವೇಟ್ ಮಾಡ್ತಿರೋದು ಅವರು. ಅಂದ್ರೆ ಏರ್ಪೋರ್ಟ್ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಆ ಮೆಸೇಜ್ ಸಿಕ್ಕಿದ ತಕ್ಷಣ. ಇನ್ನು ಅಫ್ಘಾನಿಸ್ತಾನದ ಕರಾಳತೆಯನ್ನ ಕನ್ನಡಿಗ ಬಿಚ್ಚಿಟ್ಟಿದ್ದಾರೆ. ಕಾಬೂಲ್ನಿಂದ ಪಾರಾಗಿ ಬಂದ ಉಡುಪಿ ಮೂಲದ ಜಾನ್ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಉಗ್ರರು ಕಾಬೂಲಿಗೆ ಬರುವಂತ ಸಾಧ್ಯತೆ ಇಲ್ಲ ಅಂತ ನಾವು ನಂಬಿಕೊಂಡಿದ್ವಿ. ವಿಮಾನದಲ್ಲಿ ಕುಳಿತ ಅರ್ಧ ಗಂಟೆಯಲ್ಲೇ ಅಲ್ಲಿನ ಚಿತ್ರಣನೇ ಚೇಂಜ್ ಆಗ್ಬಿಡ್ತು. ನಾವು ವಿಮಾನ ಏರಿದ ಅರ್ಧ ಗಂಟೆಯಲ್ಲೇ ಗಲಭೆ ಸ್ಟಾರ್ಟ್ ಆಯಿತು. ದೇವ್ರ ದಯೆಯಿಂದ ನಾವು ಬದುಕಿ ಬಂದಿದ್ದೀವಿ ಅಂತ ಉಡುಪಿ ತಾಲೂಕಿನ ಮಲ್ಪೆ ನಿವಾಸಿ ಜಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕಡೆ ನಮ್ಮ ಒಂದು 10 ಡೇಸಿಂದ ನಮ್ಮ ಎಲ್ಲ ಬ್ರಾಂಚಸ್ಗಳನ್ನೆಲ್ಲ ಅವರು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಿದ್ದಾರೆ. ಆವಾಗ ಲಾಸ್ಟ್ ಉಳಿದಿದ್ದು ನಮ್ಮದು ಎಲ್ಲ ಕಡೆ ಅಂದರೆ ಮಜಾರ್ ಅಲ್ಲಿ ತುಂಬ ನಮ್ಮದು ಕಂಪನಿದು ಬ್ರಾಂಚಸ್ ಉಂಟು. ಅಂದರೆ ಏರ್ಪೋರ್ಟು ಕ್ಯಾಪ್ಚರ್ ಮಾಡುವಾಗ ನಮ್ಮದು ಬ್ರಾಂಚಸ್ ಹೋಯಿತು ಅವರೊಟ್ಟಿಗೆ. ಲಾಸ್ಟಿಗೆ ಉಳಿದಿದ್ದು ನಮ್ಮದು ಕಾಬೂಲ್ ಬ್ರಾಂಚ್ ಮಾತ್ರ. ಆದರೂ ನಾವು ಎಣಿಸಿದೆವು ಕಾಬೂಲಿಗೆ ಯಾರು ಬರಲಿಕ್ಕಿಲ್ಲ ಅಂತೇಳಿ. ಅಂದರೆ ಕಾಬೂಲು ತುಂಬ ಮಿಲ್ಟ್ರಿ ಮತ್ತು ಸ್ಪೆಷಲ್ ಪೊಲೀಸ್ ಅಲ್ಲಿ ಎಲ್ಲ ಸರೌಂಡಿಂಗ್ಸಲ್ಲಿ ಇದ್ದರು. ಏನು ಮಾಡಲಿಕ್ಕಿಲ್ಲ. ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇತ್ತು, ಇದರದ್ದು ಪೊಲೀಸ್ ಹೆಡ್ ಕ್ವಾರ್ಟರ್ಸು ಎಲ್ಲ ಪ್ರೊಟೆಕ್ಷನ್ ಇತ್ತು. ಆದರೆ ಅಲ್ಲಿ ಬರಲಿಕ್ಕೆ ಎಲ್ಲರೂ ಹೇಳ್ತಿದ್ರು ಇಲ್ಲಿ ಏನಾಗೋದಿಲ್ಲ ಅಂತೇಳಿ. ಬಟ್ ಲಾಸ್ಟ್ ಮೂಮೆಂಟಿಗೆ ನಮ್ಮ ಬಾಸ್ ನನಗೆ ಮೆಸೇಜ್ ಮಾಡಿದರು, ನಮ್ಮ ಗ್ರೂಪಿಗೆ ಮೆಸೇಜ್ ಮಾಡಿದರು, ಇವನಿಗೆ ಕೂಡಲೇ ಟಿಕೆಟ್ ಮಾಡಿ ಅಂತೇಳಿ. ಟಿಕೆಟ್ ಮಾಡಿ ಇಂಡಿಯಾದಲ್ಲಿ ಸ್ಟ್ಯಾಂಡ್ ಬೈ ನಿಲ್ಸ್ ಅಂತ ಹೇಳಿದರು. ನನಗೆ ಕೂಡಲೇ ಟಿಕೆಟ್ ಮಾಡಿದರು. ನಾನು 15ನೇ ತಾರೀಕು ಅಲ್ಲಿಂದ ಹೊರಟು ಫ್ಲೈಟಲ್ಲಿ ಕೂತು ಒಂದು ಅರ್ಧ ಗಂಟೆಯಲ್ಲಿ ಇದು ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್. ಈಗ ನಾನು ಇಲ್ಲಿ ಬಂದು ನೋಡುವಾಗ ದೇವರು ನನ್ನನ್ನು ಒಂದು ರೈಟ್ ಟೈಮಲ್ಲಿ ನನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಅಂತೇಳಿ. ಇದು ದೇವರದೇ ಕಾರ್ಯ ಅಂತ ಹೇಳಬೇಕು. ಮತ್ತೇನು ಇದು ನಮ್ಮಿಂದ ಸಾಧ್ಯ ಇಲ್ಲ. ದೇವರು ಕರೆಕ್ಟ್ ಟೈಮಲ್ಲಿ ನನಗೆ ಅವ್ರ ಹತ್ರ ಮಾತಾಡಿದ್ದಾರೆ. ಯಾಕಂದರೆ ನನ್ನ ಬಾಸ್ ನಾನು 15 ಡೇಸ್ ಆಗಿದ್ದು ಹೋಗಿ ವೆಕೇಷನಿಂದ ವಾಪಸ್ ಹೋಗಿ 15 ಡೇಸಲ್ಲಿ ಅವ್ರು ಮತ್ತೆ ಈಗ ಕಳಿಸ್ಬೇಕಂತ ಹೇಳಿದರೆ ಅಲ್ಲಿ ಯಾರು ಇರಲಿಲ್ಲ ಮೇಂಟೈನ್ ಮಾಡಲಿಕ್ಕೆ. ಅದಕ್ಕೆ ಅವ್ರು ಹೇಳಿದರು ನೀನು ಹೋಗು ಅಂತೇಳಿ. ಅಂದರೆ ನಾನೆನಿಸೋದು ದೇವರವ್ರ ಹತ್ರ ಮಾತಾಡಿದ್ದಾರೆ, ಅವರೇ ದೇವರೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ದಿನಚರಿ ಹೇಗಿರ್ತಾ ಇತ್ತು ಅಲ್ಲಿ, ಜನಜೀವನ ಹೇಗೆ ಅಲ್ಲಿ ಅಂದರೆ ನನ್ನೊಟ್ಟಿಗೆ ಎಲ್ಲ ಲೋಕಲ್ ವರ್ಕರ್ಸು, ನಾನು ಮತ್ತು ಇನ್ನೊಬ್ಬರು, ನಾವು ಇಂಡಿಯನ್ಸ್ ಅಲ್ಲಿ ಇಬ್ಬರೇ ಇರೋದು. ಇನ್ನೊಬ್ಬರು ಅವರು ವೆಕೇಷನಿಗೆ ಬಂದಿದ್ದಾರೆ. ನಾನೀಗ ಒಬ್ಬನಿದ್ದೆ ಅಲ್ಲಿ ಇರುವಾಗ. ನಾನೀಗ ಅಂದರೆ ನಾನು ಈಗಲೂ ಅಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದೇನೆ. ಅಂದರೆ ನಾನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದೆ. ನಾನು ಒಂದು ಫ್ಯಾಮಿಲಿ ಥರ ಇದ್ದೆ ಅಲ್ಲಿ. ಅವರು ನನ್ನ ಬಾಸ್ ನಮಗೆಲ್ಲ ನಾವು ಒಂದು ಫ್ಯಾಮಿಲಿ ಥರ. ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಹೌದು, ನನಗೆ ಅಂದರೆ ಇಯರ್ಲಿ
4 ವೆಕೇಷನ್ ಕೊಟ್ಟಿದ್ದಾರೆ, ಬಟ್ ನಾನು ತಗೊಂಡಿದ್ದು 3 ವೆಕೇಷನ್. 3 ವೆಕೇಷನ್ಗೆ ಬರ್ತಿದ್ದೆ ನಾನು, ವರ್ಷಕ್ಕೆ 3 ವೆಕೇಷನ್. ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವರು. ಹೌದು. ಇನ್ನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಟ್ಟಹಾಸ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಅಫ್ಘಾನ್ ಡ್ರೈ ಫ್ರೂಟ್ಸ್ಗಳ ಬೆಲೆ ಏರಿಕೆಯಾಗಿದೆ. ಇಂಥದ್ದೊಂದು ನಿರೀಕ್ಷೆ ಮೊನ್ನೆಯಿಂದ ಕೂಡ ಇತ್ತು. ಈಗ ಬೆಂಗಳೂರಲ್ಲಿ ನಾವು ನೋಡೋದಾದ್ರೆ ಗಗನಕ್ಕೇರಿದೆ ಅಫ್ಘಾನ್ನ ಒಣ ಹಣ್ಣುಗಳ ಬೆಲೆ. ಯಾಕಂದ್ರೆ ಅಲ್ಲಿಂದಲೇ ನಾವು ತರಿಸ್ಕೊಳ್ತಾ ಇದ್ದಿದ್ದು, ಈಗ ಎಕ್ಸ್ಪೋರ್ಟು ಇಲ್ಲ ಇಂಪೋರ್ಟು ಇಲ್ಲ ಅಫ್ಘಾನಿಸ್ತಾನದಿಂದ. ಡ್ರೈ ಫ್ರೂಟ್ಸ್ಗಳ ಬೆಲೆ ಗಗನಕ್ಕೇರಿದೆ. ಸೊ ಯಾವ್ಯಾವ್ದಾದ್ರು ರೇಟ್ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ಈಗ ಪೈನ್ ನಟ್ಸ್ ನೋಡಿ 6,400 ರೂಪಾಯಿ ಇತ್ತು, ಈಗ ನೋಡಿದ್ರೆ ಡಬಲ್ ಆಗಿದೆ, 8,800 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಸ್ಪೆಷಲ್ ಅಂಜೂರ್ 1,400 ರೂಪಾಯಿ ಇತ್ತು, ಈಗ ನೋಡಿದ್ರೆ ಅದು ಕೂಡ ಡಬಲ್ ಆಗಿದೆ, 2,400 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಅಫ್ಘಾನ್ ಕೇಸರಿ ಅಷ್ಟೇ 2 ಗ್ರಾಮ್ಗೆ 400 ರೂಪಾಯಿ ಇತ್ತು, ಈಗ 400 ರೂಪಾಯಿಂದ 900 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಅಫ್ಘಾನ್ನ ಒಣ ದ್ರಾಕ್ಷಿ 1 ಕೆಜಿಗೆ 640 ರೂಪಾಯಿ ಇತ್ತು, ಈಗ ನೋಡಿದ್ರೆ 920 ರೂಪಾಯಿಗೆ ಏರಿಕೆ ಆಗಿದೆ. ಸೊ ಇದೇ ತರ ಎಲ್ಲ ಡ್ರೈ ಫ್ರೂಟ್ಸು ಬೆಲೆ ಏರಿಕೆ ಆಗಿದೆ. ಈಗ ನೋಡಿದ್ರೆ 1 to ಡಬಲ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಪರಿಸ್ಥಿತಿ ಅಲ್ಲಿ ಹಂಗೆ ಇದೆ ಅಫ್ಘಾನಿಸ್ತಾನದಲ್ಲಿ. ಇದು ಮತ್ತಷ್ಟು ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಡಬಲ್ ಆಗ್ಬೋದು ಅಥವಾ ತ್ರಿಬಲ್ ಆಗ್ಬೋದು, ಹೇಳಕ್ಕಾಗಲ್ಲ ಎಷ್ಟು ಹೈ ರೇಟ್ಗೂ ಹೋಗುತ್ತೆ ಅಂತ ಹೇಳಿ. ಈಗ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ದೇಶದ ಆಲ್ಮೋಸ್ಟ್ ಎಲ್ಲ ನಗರದಲ್ಲೂ ಅಷ್ಟೇ ಇದೇ ಪರಿಸ್ಥಿತಿ ಇರುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು. ಇನ್ಫ್ಯಾಕ್ಟ್ ತಜ್ಞರು ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ರು, ಡ್ರೈ ಫ್ರೂಟ್ಸ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅದರಂತೆ ಈಗ ನಾವು ರೇಟ್ ಕೂಡ ತೋರಿಸ್ತಾ ಇದ್ದೀವಿ, ಯಾವ್ಯಾವ ಡ್ರೈ ಫ್ರೂಟ್ಸ್ ಎಷ್ಟೆಷ್ಟು ಬೆಲೆ ಏರಿಕೆ ಆಗಿದೆ. ಕೆಲವೊಂದಂತೂ 1 to ಡಬಲ್ ಆಗಿದೆ, ಕೆಲವೊಂದು 1 to ಟ್ರಿಪಲ್ ಆಗಿದೆ. ಸೊ ಈ ಥರ ಇವಾಗ ರೇಟ್ ಜಾಸ್ತಿ ಆಗ್ತಾ ಇದೆ ಡ್ರೈ ಫ್ರೂಟ್ಸ್ಗಳದ್ದು. ಇದಕ್ಕೆ ಕಾರಣ ಒನ್ಸ್ ಅಗೇನ್ ಅಫ್ಘಾನಿಸ್ತಾನದಿಂದ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಮತ್ತೆ ಅಲ್ಲಿಗೆ ಇಂಪೋರ್ಟ್ ಆಗ್ತಿಲ್ಲ. ಸೊ ಈ ಥರದ್ದೊಂದು ಅರಾಜಕತೆ ನಿರ್ಮಾಣ ಆಗಿರೋದ್ರಿಂದ ಈಗ ಡ್ರೈ ಫ್ರೂಟ್ಸ್ಗಳ ಬೆಲೆ ಗಗನಕ್ಕೇರಿದೆ. ಅಂದ್ರೆ ಅಲ್ಲಿನ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಡಿಸ್ಟರ್ಬ್ಡ್ ಆಗಿದೆ ಅಂತಂದ್ರೆ, ಈಗ ಕನ್ನಡಿಗರು ಯಾರ್ಯಾರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅವ್ರು ಹೇಳ್ದಂತೆ ಅವ್ರ ಇನ್ಫಾರ್ಮೇಶನ್ ಕೊಟ್ಟಂತೆ ಈಗ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮಾಡೋದಕ್ಕೂ ಕೂಡ ಅಲ್ಲಿ ತಾಲಿಬಾನಿಗಳು ಬಿಡ್ತಾ ಇಲ್ಲ. ಒಂಥರ ಅವ್ಯವಸ್ಥೆ ಆಗಿಬಿಟ್ಟಿದೆ, ಯಾವುದಕ್ಕೂ ಅವಕಾಶಗಳೇ ಸಿಗ್ತಾ ಇಲ್ಲ. ಮತ್ತೆ ಜನರು ಅಷ್ಟೇ, ಅಂದ್ರೆ ಬೇರೆ ಬೇರೆ ದೇಶದ ನಾಗರಿಕರನ್ನ ಕರೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ, ಅಂದ್ರೆ ವಾಪಸ್ ಕರ್ಕೊಂಡು ಹೋಗೋ ನಿಟ್ಟಿನಲ್ಲಿ ಆಯಾ ದೇಶಗಳು ಕೂಡ ಪ್ರಯತ್ನಗಳನ್ನ ಪಡ್ತಿರೋದ್ರಿಂದ ಅಲ್ಲಿ ಏರ್ಪೋರ್ಟ್ ಒಳಗಡೆ ಫ್ಲೈಟ್ ಬರೋದಕ್ಕೆ, ಲ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ಅವ್ಯವಸ್ಥೆ ನಿರ್ಮಾಣ ಆಗಿರೋದು ಅಂತ. ಹಾಗಾಗಿ ಈಗ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮಾಡೋದಕ್ಕೂ ಕೂಡ ಕೆಲವೊಂದು ವಸ್ತುಗಳನ್ನ ಅಲ್ಲಿ ಸಾಧ್ಯವಾಗ್ತಾ ಇಲ್ಲ. ಪರಿಸ್ಥಿತಿ ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಕಂಟಿನ್ಯೂ ಆಗ್ಬಿಟ್ರೆ ಈ ಅಫ್ಘಾನ್ ಡ್ರೈ ಫ್ರೂಟ್ಸ್ಗಳ ಬೆಲೆ ಮತ್ತಷ್ಟು ಜಾಸ್ತಿ ಆಗೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಅಫ್ಘಾನಿಸ್ತಾನದ ಪರಿಸ್ಥಿತಿ ಬಗ್ಗೆ ಮೋದಿ ಟ್ವೀಟ್ ಮಾಡಿದ್ದಾರೆ. ಭೂತದಿಂದ ಕಲಿತು ವರ್ತಮಾನದ ಅಭಿವೃದ್ಧಿಯಾಗಿದೆ, ಹೊಸ ಭವಿಷ್ಯ ಕಟ್ಟುವಂತ ಯೋಚನೆ ನಮ್ಮದಾಗಬೇಕು ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಮುಖಾಂತರ ಭಯೋತ್ಪಾದಕರಿಗೆ ಮೋದಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ತಾಲಿಬಾನಿಗಳಿಗೆ ಪರೋಕ್ಷವಾಗಿ ಈ ವಾರ್ನಿಂಗ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಅಂದ್ರೆ ಟ್ವಿಟರ್ನಲ್ಲಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಆದಂತ ಕೆಲವೊಂದು ಇತಿಹಾಸದಲ್ಲಿ ನಡೆದಿರುವಂತ ಘಟನೆಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಿಂದೆ ಸೋಮನಾಥ ದೇಗುಲವನ್ನ ಕೆಡವಿದ್ರು, ಈಗ ಅಂತವರಿಂದಲೇ ಜಗತ್ತಿಗೆ ಅಪಾಯ ಕಾದಿದೆ ನೋಡಿ ಅಂತ ನರೇಂದ್ರ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಟ್ವಿಟರ್ನಲ್ಲಿ ಅದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಈಗ ಉಗ್ರವಾದದ ಬಲದಿಂದ ಸಾಮ್ರಾಜ್ಯವನ್ನ ಕಟ್ತಾ ಇದ್ದಾರೆ. ಕಾಲಘಟ್ಟದಲ್ಲಿ ಸ್ವಲ್ಪ ಸಮಯ ಬಲಶಾಲಿಯಾದರೂ ಮಾನವೀಯತೆಯನ್ನ ಮೆಟ್ಟಿ ನಿಲ್ಲಲು ಆಗಲ್ಲ ಅಂತ ಹೇಳಿದ್ದಾರೆ ಮೋದಿ. ತಾಲಿಬಾನಿಗಳಿಗೆ ಅಂದ್ರೆ ಭಯೋತ್ಪಾದಕರಿಗೆ ಪರೋಕ್ಷವಾಗಿ ಒಂದು ಎಚ್ಚರಿಕೆ ಸಂದೇಶವನ್ನ ನರೇಂದ್ರ ಮೋದಿ ಕಳಿಸ್ಕೊಟ್ಟಿದ್ದಾರೆ. ಈಗ ನಿಮ್ಮ ದುಷ್ಟ ಶಕ್ತಿ ಏನಿದೆ, ಉಗ್ರವಾದ ಏನಿದೆ, ಅದರಿಂದ ನೀವೀಗ ಗೆದ್ದಿರಬಹುದು, ಆದ್ರೆ ಮಾನವೀಯತೆ ಈಗ ಗೆದ್ದಿಲ್ಲ, ಅದೇ ಮುಂದೆ ಗೆಲ್ಲೋದು ಅಂತ ಟ್ವೀಟ್ ಮಾಡಿದ್ದಾರೆ. ಜನಾಶೀರ್ವಾದ ಯಾತ್ರೆಯಲ್ಲಿ ಗುಂಡು ಹಾರಿಸಿದ ವಿಚಾರವಾಗಿ ಅಂದ್ರೆ ಸಾರ್ವಜನಿಕವಾಗಿ ಗುಂಡು ಹಾರಿಸಿದ್ದು ತಪ್ಪು ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಾಶೀರ್ವಾದ ಯಾತ್ರೆಯಲ್ಲಿ ಗುಂಡು ಹಾರಿಸಿದ ವಿಚಾರ ಮೊನ್ನೆಯಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ.
ಅಂದ್ರೆ ಆ ಒಂದು ಅದ್ದೂರಿ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತ ಕೇಂದ್ರ ಸಚಿವರೇ ಅದನ್ನ ಸಮರ್ಥನೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಆದ್ರೆ ಈಗ ಗೃಹ ಸಚಿವರು ಹೇಳಿದ್ದಾರೆ, ಈ ರೀತಿ ಸಾರ್ವಜನಿಕವಾಗಿ ಗುಂಡು ಹಾರಿಸಿದ್ದು ತಪ್ಪು. ಗುಂಡು ಯಾರಿಗಾದ್ರೂ ತಾಗಿ ಅನಾಹುತ ಆಗಬಹುದಾಗಿತ್ತು. ಈ ಬಗ್ಗೆ ಈಗಾಗಲೇ ಒಂದು FIR ಕೂಡ ದಾಖಲಾಗಿದೆ. ಸೊ ಈ ಬಗ್ಗೆ ನಾವು ಕ್ರಮವನ್ನ ಕೈಗೊಳ್ತೀವಿ, ತನಿಖೆ ಆಗತ್ತೆ, ಪೊಲೀಸರು ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ ಅಂತ ಮಂಗಳೂರಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೇನೇನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ. ಪೊಲೀಸರ ಆ ಬಗ್ಗೆ ಗಮನ ಹರಿಸಿದ್ದಾರೆ. ಅದ್ರ ಬಗ್ಗೆ ಕಾನೂನು FIR ಆಗಿದೆ. ಏನಾಗಿದೆ, ಅನೇಕ ಕಡೆ ಈ ಕೊಡಗು ಇಲ್ಲೆಲ್ಲ ಇದೆ. ಅದೊಂದು ತೀರಾ ಸಂತೋಷಕ್ಕೋಸ್ಕರ ಫೈಲ್ ಮಾಡೋದು ಮಾಡಿದ್ದಾರೆ. ಅದು ಸರಿನಾ ಕೇಳಿದ್ರೆ ಖಂಡಿತ ತಪ್ಪು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಪ್ರಾಣ ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ನಮ್ಮಲ್ಲಿ ಮಲೆನಾಡಿನಲ್ಲೆಲ್ಲ ಹಾಗೆ ಮಾಡ್ತಾರೆ. ಯಾರಾದ್ರು ತೀರ್ಕೊಂಡಾಗ ಅಥವಾ ವಿಜಯೋತ್ಸವದ ಸಂದರ್ಭದಲ್ಲಿ ಅದು ಮಾಡ್ತಾರೆ. ಈ ದಸರಾದಲ್ಲಿ ಫೈಲ್ ಮಾಡಿ ಅದನ್ನು ಮಾಡುವಂಥ ಕ್ರಮ ಇದೆ. ಅದು ಸಾರ್ವಜನಿಕವಾಗಿ ತಪ್ಪಿದೆ. ಅದ್ರ ಬಗ್ಗೆ ನಮ್ಮ ಪೊಲೀಸರು FIR ಹಾಕಿದ್ದಾರೆ, ಎನ್ಕ್ವೈರಿ ಆಗ್ತಾಯಿದೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತಿಗೆ ಬಳ್ಳಾರಿಗೆ ಬರ್ತಾರೆ ಗಾಲಿ ಜನಾರ್ದನ ರೆಡ್ಡಿ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇವತ್ತು ಸಂಜೆ ಬಳ್ಳಾರಿಯ ನಿವಾಸಕ್ಕೆ ರೆಡ್ಡಿ ಬರ್ತಾರೆ. ರೆಡ್ಡಿ ಸ್ವಾಗತಕ್ಕೆ ಅಂತ ಹೈದರಾಬಾದ್ನಿಂದ ಅವ್ರ ಮಗಳು ಬ್ರಹ್ಮಿಣಿ ಕೂಡ ಬಂದಿದ್ದಾರೆ. ಬೆಳಿಗ್ಗೆಯಿಂದ ಚರ್ಚೆ ಆಗ್ತಿದ್ದು ಬಹುತೇಕ ಇವತ್ತು ಬರೋದವರು ಡೌಟ್ ಇದೆ. ಕೆಲವೊಂದು ಮುಹೂರ್ತ ಎಲ್ಲ ನೋಡಿಕೊಂಡು ಜ್ಯೋತಿಷಿಗಳ ಕೇಳಿನೇ ಅವರು ಬಳ್ಳಾರಿಗೆ ಮತ್ತೆ ಕಾಲಿಡುವಂತ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಿನ್ನೆ ಗೊತ್ತಾಯ್ತು ಇನ್ಫಾರ್ಮೇಶನ್, ಇವತ್ತಿನ ಹಬ್ಬದ ದಿನಾನೇ ಅವರಿಗೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಬಹುತೇಕ ಇವತ್ತು ಹೋಗ್ತಾರೆ ಅನ್ನೋ ಚರ್ಚೆಗಳಾಗ್ತಿತ್ತು. ಅದ್ರ ಮಧ್ಯದಲ್ಲಿ ಇಲ್ಲ ಅನ್ನೋ ಚರ್ಚೆಗಳು ನಡೀತಾ ಇತ್ತು. ಬಟ್ ಇವತ್ತೇ ಅವರು ಬರ್ತಾರೆ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಇವತ್ತು ಸಂಜೆ ವೇಳೆಗೆಲ್ಲ ಅವರು ಬರ್ತಾರೆ, ಬಳ್ಳಾರಿ ಕಾಲಿಡ್ತಾರೆ, ಅವ್ರ ನಿವಾಸಕ್ಕೆ ಹೋಗ್ತಾರೆ. ಹಾಗಾಗಿ ಹೈದರಾಬಾದ್ನಿಂದ ಅವ್ರ ಮಗಳು ಬ್ರಹ್ಮಿಣಿ ಕೂಡ ಬಂದಿದ್ದಾರೆ ಬಳ್ಳಾರಿಗೆ ಅನ್ನೋದು ಗೊತ್ತಾಗಿದೆ. ಅಕ್ರಮ ಗಣಿಗಾರಿಕೆ ಆರೋಪ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷಗಳಿಂದ ಬಳ್ಳಾರಿಯಿಂದ ದೂರ ಉಳಿದಿದ್ರು. ಅದಕ್ಕೆ ಕಾರಣ ಕೋರ್ಟ್ನ ಆದೇಶ. ಈಗ ತಂದೆಯ ಸ್ವಾಗತಕ್ಕೆ ಹೈದರಾಬಾದ್ನಿಂದ ಮಗಳು ಬಂದಿದ್ದಾರೆ. ಮನೆ ಒಳಗಡೆ ರೆಡ್ಡಿ ಸ್ವಾಗತಕ್ಕೆ ಕುಟುಂಬಸ್ಥರು ಕೂಡ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ನಮಗೆಲ್ಲ ನೆನಪಿದೆ, ಈ ಹಿಂದೆ ಅವರು ಬಳ್ಳಾರಿಲಿ ಇದ್ದಂಥ ಟೈಮ್ನಲ್ಲಿ ಈ ಕೇಸ್ ಎಲ್ಲ ಮತ್ತೆ ಆರೋಪಗಳನ್ನ ಎದುರಿಸೋಕ್ಕೂ ಮುಂಚೆ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದನ್ನ ಬಹಳ ಸಂಭ್ರಮದಿಂದ ಮಾಡ್ತಾ ಇದ್ರು ರೆಡ್ಡಿ ಬ್ರದರ್ಸ್. ಸೊ ಈಗ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರದ ತಯಾರಿ ಕೂಡ ನಡೀತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್ ಬಡಿಗೇರ್. ವಿನಾಯಕ್, ಇವತ್ತೇ ಬರೋದು ಕನ್ಫರ್ಮ್ ಆಗಿದೆಯಾ? ಮತ್ತೆ ಮನೆ ಹತ್ರ ಹೆಂಗ್ ಸಿದ್ಧತೆ ಎಲ್ಲ ಆಗ್ತಾ ಇದೆ? ಖಂಡಿತ ಸಂತ, ನಮಗ್ ಬಂದಿರತಕ್ಕಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರವಾಗಿ ಜನಾರ್ದನ ರೆಡ್ಡಿ ಅವರು ಈಗಾಗಲೇ ಬೆಳಗ್ಗೆ ಮಾರ್ನಿಂಗ್ಗೆ ಮನೆಗೆ ಬಂದಿರತಕ್ಕಂಥದ್ದು. ಯಾಕಂತಂದ್ರೆ ವಿಶೇಷವಾಗಿ ಅವರು ವರಮಹಾಲಕ್ಷ್ಮಿ ಹಬ್ಬವನ್ನ ಬಳ್ಳಾರಿಯಲ್ಲೇ ಮಾಡ್ಬೇಕಂತೇಳಿ ಏನು ಸುಪ್ರೀಂ ಕೋರ್ಟ್ ನಿಂದ ಒಂದು ಮನವಿಯನ್ನ ಪಡ್ಕೊಂಡು ಗ್ರೀನ್ ಸಿಗ್ನಲ್ ಮೂಲಕ ಇವತ್ತು ಬಳ್ಳಾರಿಗೆ ಬಂದಿರತಕ್ಕಂಥದ್ದು. ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಹೈದರಾಬಾದ್ ಇಂದ ಈಗಾಗಲೇ ಅವರ ಮಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 10 ವರ್ಷಗಳಿಂದ ಕೂಡ ಅಕ್ರಮ ಗಣಿಗಾರಿಕೆ ಆರೋಪದಡಿಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಬಳ್ಳಾರಿಗೆ ಬರದೇ ಇರೋ ಹಾಗೆ ಅವರನ್ನ ನಿರ್ಬಂಧವನ್ನ ಹೇರಲಾಗಿತ್ತು. ಹೀಗಾಗಿ ಅವರು ಬಳ್ಳಾರಿಗೆ ಯಾವುದೇ ಕಾರಣಕ್ಕೂ ಬಂದಿರಲಿಲ್ಲ. ಆದ್ರೆ ವಿಶೇಷ ಅಂತಂದ್ರೆ 10 ವರ್ಷಗಳ ನಂತರ ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಅವರು ಬಂದಿರತಕ್ಕಂಥದ್ದು. ಯಾವುದೇ ಮಾಹಿತಿಯನ್ನ ಎಲ್ಲಿ ಕಾರಣಕ್ಕೂ ಲೀಕ್ ಮಾಡೋ ಹಾಗೆ ಈಗ ಆಲ್ರೆಡಿ ಬಂದಿರತಕ್ಕಂಥದ್ದು. ಹೀಗಾಗಿ ಯಾಕಂದ್ರೆ ವರಮಹಾಲಕ್ಷ್ಮಿ ಅದು ಕೂಡ ಈಗ ಆಲ್ರೆಡಿ ಸಂಪೂರ್ಣವಾಗಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಅವರು ಮಾರ್ನಿಂಗ್ ಬಳ್ಳಾರಿಗೆ ಅಂತೇಳಿ SP ಸೈದುಲ್ಲಾ ಅಡಾವತ್ ಅವರು ನ್ಯೂಸ್ 8 ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಶರ್ಮಿತಾ, ಈಗ ಅವ್ರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಅಭಿಮಾನಿಗಳು ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಮನೆ ಹತ್ರ ಸೆಕ್ಯೂರಿಟಿ ಕೊಡೋದು ಇಂಥದ್ದೇನಾದ್ರೂ ವ್ಯವಸ್ಥೆಗಳಾಗ್ತಾ ಇದೆಯಾ? ಖಂಡಿತ ಶರ್ಮಿತಾ, ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನ ಇದುವರೆಗೂ ಕೂಡ ಮಾಹಿತಿಯನ್ನು ಬಿಟ್ಟುಕೊಡದೇ ಇರತಕ್ಕಂಥದ್ದು ಮಾತ್ರ ಒಂದ್ ರೀತಿ ಆಶ್ಚರ್ಯ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಅಭಿಮಾನಿಗಳಾಗಿರ್ಬೋದು ಮತ್ತು ಅವರ ಕಾರ್ಯಕರ್ತರಾಗಿರ್ಬೋದು ಯಾರು ಕೂಡ ಅವರ ಮನೆ ಹತ್ರ ಇನ್ನೂ ಕೂಡ ಸುಳಿದಿಲ್ಲ, ಯಾರಿಗೂ ಮಾಹಿತಿಯನ್ನ ನೀಡದೆ. ಯಾಕಂತಂದ್ರೆ ಅವರಿಗೆ 8 ವಾರಗಳ ಕಾಲ ಅಬ್ಸರ್ವೇಷನ್ಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ತದನಂತರದಲ್ಲಿ ಅದು ಮುಂದುವರಿಯುವಂತಹ ಚಾನ್ಸಸ್ ಇರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮಾಹಿತಿಯನ್ನು ನೀಡದೆ ಈಗ ಆಲ್ರೆಡಿ ಜನಾರ್ದನ ರೆಡ್ಡಿ ಅವರು ಮನೆಯೊಳಗೆ ಬಂದಿರತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ವಿನಾಯಕ್ ಬಡಿಗೇರ್ ತಮ್ಮ ಇನ್ಫಾರ್ಮೇಶನ್ಗೆ. ಹಾಸನದ ಸರ್ಕಾರಿ ಕಾನೂನು ಕಾಲೇಜಲ್ಲಿ ರೌಡಿಸಂ ಸದ್ದು ಮಾಡ್ತಾ ಇದೆ. ವಿನಾಕಾರಣ ಕಾಲೇಜಿಗೆ ನುಗ್ಗಿ ರೌಡಿಗಳು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದಾರಂತೆ. ಅಂತಿಮ ವರ್ಷದ ಅಶ್ವಥ್ ಹಾಗೂ ಸ್ನೇಹಿತನ ಮೇಲೆ
ಕಾಲೇಜಿನಲ್ಲೇ ಯುವಕರ ಗುಂಪು ಹಲ್ಲೆಯನ್ನ ಮಾಡಿದೆ. ಇದೇ ಕಾಲೇಜಲ್ಲಿ ಅಂತಿಮ ವರ್ಷದ ಪದವಿ ಓದ್ತಾ ಇರುವಂತಹ ಭಾನು ಕಿರಣ್ ಮೇಲೆ ಆರೋಪ ಕೇಳಿಬರ್ತಾ ಇದೆ. ಈಗ ಹೊರಗಡೆಯಿಂದ 30ಕ್ಕೂ ಹೆಚ್ಚು ಯುವಕರನ್ನ ಕರ್ಕೊಂಡು ಬಂದಿದ್ದಾರೆ. ದೊಣ್ಣೆಗಳಿಂದ ಹಲ್ಲೆ ಮಾಡ್ತಾ ಇದ್ದಾರಂತೆ. ಪೊಲೀಸರು ಬರ್ತಾ ಇದ್ದಂತೆ ದೊಣ್ಣೆಗಳನ್ನ ಎಸ್ತು ಪುಂಡರು ಎಸ್ಕೇಪ್ ಆಗಿದ್ದಾರಂತೆ. ಇಬ್ರು ಯುವಕರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸರ್ ನಮ್ಮ ಪಾಡಿ ನಾವಿದ್ದು ಬೇರೆ ಗಲಾಟೆ ನಡೀತಿತ್ತು, ಬೇರೆ ಸ್ಟೂಡೆಂಟ್ಗಳು ಅವ್ರಿಗೆ ಗಲಾಟೆ ನಡೀತಿತ್ತು. ನಾವು ಸುಮ್ಮನೆ ಹೋಗ್ತಿದ್ದೋ. ನಾವು ಹೋಗ್ಬೇಕಾದ್ರೆ ಬಂದು ಏಕಾಏಕಿ ನಾವೇನು ಮಾತಾಡಲಿಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮನ್ನು ಒಂದು 20 ಜನ ಕಾಲೇಜ್ ಹೊರಗಡೆ ಸ್ಟೂಡೆಂಟ್ಗಳು ಬಂದು ಹೊಡೆದಿದ್ದಾರೆ. 20 ಜನ ನಮಗೆ ಏಕೈಕ ಇಬ್ಬರಿಗೇನೆ 20 ಜನ ಹೊಡೆದಿದ್ದಾರೆ. ಮತ್ತು ಇಲ್ಲಿ ಏನಂದರೆ ಅವರಪ್ಪ ಪ್ರಬಲವಾಗಿರೋದ್ರಿಂದ ಇದು ಫಸ್ಟ್ನೇ ಸತಿ ಅಲ್ಲ, ಇದು 2ನೇ ಸತಿ ಆಗಿರೋದ್ರಿಂದ ಮೊದಲನೇ ಸತಿನೂ ಅವ್ರ ಪ್ರಬಲತೆಯಿಂದ ಮತ್ತು ಅವ್ರ ಹಣದಿಂದ ಮೊದಲನೇ ಪ್ರಕರಣ ಮುಚ್ಚಾಕಿದ್ದಾರೆ. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ನಮ್ಮ ಕೋರಿಕೆ, ಸ್ಟೂಡೆಂಟ್ಗಳ ಕೋರಿಕೆ ಏನಂದರೆ ಕಾಲೇಜಿಂದ ಡಿಬಾರ್ ಆಗಬೇಕು. ಅವನು ಭಾನು ಕಿರಣ್ ಅಂತ ಅವರಪ್ಪ ಮಾರ್ಕೆಟಲ್ಲಿ ಏನೋ ಕೆಲಸ ಮಾಡ್ತಾರಂತೆ. ಇವರು ರೌಡಿಸಮ್ ಮಾಡ್ತಿದ್ದಾರೆ, ಇಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಕಾಲೇಜ್ ಒಳಗೆ ಯಾರು ವೀಕ್ ಆಗಿರ್ತಾರೆ, ವೀಕ್ ಆದವ್ರ ಮೇಲೆ ಪ್ರಬಲದವರು ದಾಳಿ, ಒಂಥರ ಆಕ್ರಮಣ ಮಾಡ್ದಂಗೆ ತಾಲಿಬಾನ್ ರೀತಿಯಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ನಡೀತಾ ಇದೆ. ಹಾಸನದಲ್ಲಿ ಪುಡಿ ರೌಡಿಗಳು ನಡು ರಸ್ತೆಯಲ್ಲೇ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಹಾಸನದ ಚನ್ನಪಟ್ಟಣ ಸರ್ಕಲ್ನಲ್ಲಿ ಯುವಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇಬ್ರು ಯುವಕರು ಮತ್ತೊಬ್ಬ ಯುವಕನಿಗೆ ಮನ ಬಂದಂತೆ ಥಳಿಸಿದ್ದಾರೆ. ಇತ್ತ ಬಿಡಿಸೋಕೆ ಬಂದ ವ್ಯಕ್ತಿಗೂ ಹಿಗಾಮುಗಾ ಥಳಿಸಿದ್ದಾರೆ. ಇನ್ನು ನಡು ರಸ್ತೆಯಲ್ಲಿ ಯುವಕನಿಗೆ ಹಲ್ಲೆ ಮಾಡ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಒಬಿಸಿ ಆಯೋಗದ ಮಾಜಿ ಅಧ್ಯಕ್ಷ ಸಿಎಸ್ ದ್ವಾರಕಾನಾಥ್ ಕಾಂಗ್ರೆಸ್ ಸೇರಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ನಾವು ಜಾತಿ ಸಮೀಕ್ಷೆನ ಮಾಡಿಸಿದ್ದೀವಿ, ಆದರೆ ವರದಿ ತೆಗೆದು ಮೂಲೆಗೆ ಹಾಕಿ ಪಾಪ ಪುಟ್ಟರಂಗಶೆಟ್ಟಿಗೆ ಕುಮಾರಸ್ವಾಮಿ ಬೈದಿದ್ದಾರೆ. ಈಗ ಬಿಜೆಪಿಯವರು ವರದಿ ತೆಗೆದುಕೊಳ್ಬೇಕಲ್ವಾ ಅಂತ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಹಿಂದುಳಿದವರ ವರ್ಗಗಳ ಇದೆಯಲ್ಲ, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ತಯಾರು ಮಾಡಿರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಕೂಡ ಈಗ ನಮ್ಮ ಯಾರು JDSನ ಕುಮಾರಸ್ವಾಮಿ ಹೇಳ್ತಾರೆ, ಸಿದ್ದರಾಮಯ್ಯನೇ ಬರೆಸಿರೋದು ಅದನ್ನ ಅಂತ ಹೇಳ್ತಾರೆ. ಅದಿನ್ನೂ ಬಂದೇ ಇಲ್ಲ ಕೈಗೆ, ಸರ್ಕಾರದ ಕೈಗೆ ಬಂದಿಲ್ಲ, ಇನ್ನು ಕೈಗೆ ತಗೊಂಡಿಲ್ಲ. ನಾನು ಹೇಳಿದೆ, ಇವನಿದ್ದ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಪುಟ್ಟರಂಗ ಶೆಟ್ಟಿ ಬ್ಯಾಕ್ವರ್ಡ್ ಕ್ಲಾಸ್ ವಿಭಾಗದ ಅಧ್ಯಕ್ಷ. ನಾವು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮಕ್ಕೆ ಬುಕ್ ಮಾಡಿದ್ದ. ಈಗಲೇ ನಮ್ಮ ಲಕ್ಷ್ಮೀನಾರಾಯಣ ಹೇಳಿದ್ರು, ಡೆಪ್ಟಿ ಕಮಿಷನರು ಇಲ್ಲ ನಾವು ಪರ್ಮಿಷನ್ ಕೊಡುವುದಿಲ್ಲ ಅಂತ ಹೇಳಿದ್ರು. ಬಿಜೆಪಿಯವರು ಮಂತ್ರಿಗಳ ಹೊಸದಾಗಿದ್ದಾರೆ. ಅವರು ಜನ ಆಶೀರ್ವಾದ ಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ. ಕೋವಿಡ್ ಸಂಕಟ ಬಂದಿದೆ. ನಾನಿಂದು ನನ್ನ 46 ವರ್ಷಗಳ ಸಾಮಾಜಿಕ ನ್ಯಾಯದ ಹೋರಾಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಲಿಕ್ಕೆ ಬಂದಿದ್ದೇನೆ. ಈಗಾಗಲೇ ನಾನು ಕೂಡ ಒಬ್ಬ ಜರ್ನಲಿಸ್ಟ್ ಆಗಿ ಸುಮಾರು 20 ವರ್ಷಗಳ ಕಾಲ ಲಂಕೇಶ್ ಪತ್ರಿಕೆಯಲ್ಲಿ ಈ ಎಲ್ಲವನ್ನು ಕೂಡ ಬರೆದಿದ್ದೇನೆ. ಅನೇಕ ಸಲ ಕ್ರಿಟಿಕಲ್ ಆಗೂ ಬರೆದಿದ್ದೇನೆ. ಆದರೆ ನಾನು ಮಾಡ್ತಾ ಇದ್ದಿದ್ದ ಕೆಲಸ ಅದು ಕಾಂಗ್ರೆಸ್ ಕೆಲಸನೇ ಆಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರಲಿಲ್ಲ. ಹೊರಗಡೆ ಇದ್ದುಕೊಂಡು ಅದೇ ಕೆಲಸವನ್ನು ಮಾಡ್ತಿದ್ದೆ. ಇಲ್ಲಿರುವಂಥ ಕಮ್ಯುನಲಿಸಮ್ನ, ಫ್ಯಾಸಿಸಮ್ನ ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಆ ಎಲ್ಲರ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ಕಮ್ಯುನಲಿಸಮ್ ಮತ್ತು ಫ್ಯಾಸಿಸಮ್ ತಲುಪ್ತಾ ಇರೋಂಥ ಜಾಗ ನೋಡಿದಾಗ ನಮಗೊಂದು ದೊಡ್ಡ ಶಕ್ತಿ ಬೇಕಾಗತ್ತೆ. ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನ ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡೋದಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನ ಮಾಡಿಕೊಡಲಾಗಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ
ರಿಜಿಸ್ಟರ್ ಮಾಡಿಸಿ. ಕೊರೋನಾ ಅಪಾಯಗಳ ನಡುವೆ ಪ್ರವಾಹದ ದುರಂತ ಲಸಿಕೆ